ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಮ್ಯೂ. ಈ ವಿಡಿಯೋದಲ್ಲಿ ನಾನು ಒಂದು ದೋಸೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ನಮ್ಮ ಬೆಂಗಳೂರಿನ ಫೇಮಸ್ CTR ಮತ್ತು ವಿದ್ಯಾರ್ಥಿ ಭವನಲ್ಲಿ. ಸೊ ಫಸ್ಟ್ ಬಂದಿರೋ ಸ್ಪಾಟ್ ಬಂದ್ಬಿಟ್ಟು ವಿದ್ಯಾರ್ಥಿ ಭವನ್ ಅಲ್ಲ, CTRಗೆ. ನೋಡ್ತಾ ಇರ್ಬೋದು ಹಿಂದ್ಗಡೆ CTR ಸೆಂಟ್ರಲ್ ಟಿಫಿನ್ ರೂಮ್. ಲೈನ್ ಅಂತೂ ತುಂಬಾ ಇದೆ. ಸೊ ನಾವಿಲ್ಲಿ ಟ್ರೈ ಮಾಡ್ತಾ ಇರೋದು ದೋಸೆ, ಬಿಕಾಸ್ ನಾವು ಇವತ್ತು ಕಂಪೇರ್ ಮಾಡ್ತಾ ಇರೋದು ದೋಸೆ. ಅಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿರುತ್ತೆ. ಐ ನೋ ನಿಮ್ಮೆಲ್ಲರಿಗೂ ಒಂದೊಂದು ಫೇವ್ರೆಟ್ ಸ್ಪಾಟ್ ಇರುತ್ತೆ ಅಂತ. ಬಟ್ ನಾನು ಫಸ್ಟ್ ಟೈಮ್ ಇಲ್ಲಿ ಕೂಡ ಅಲ್ಲಿ ಕೂಡ ಎರಡು ಕಡೆ ಫಸ್ಟ್ ಟೈಮ್ ತಿಂತಾ ಇರೋದು. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ನಾನು ನನ್ನ ಹಾನೆಸ್ಟ್ ರಿವ್ಯೂನ ಕೊಡ್ತಾ ಇದ್ದೀನಿ. ಬನ್ನಿ ನಾವು ಕೂಡ ಲೈನಲ್ಲಿ ನಿಂತ್ಕೊಳ್ಳೋಣ, ದೋಸೆನ ಟೇಸ್ಟ್ ಮಾಡೋಣ. ಸೊ ದೋಸೆ ಸ್ಮೆಲ್ ಇಲ್ಲಿ ತನಕ ಬರ್ತಾ ಇದೆ. ನಾನು ಫಸ್ಟ್ ಟೈಮ್ ಬಂದಿರೋದು ನಾವು 8:30ಗೆ ಬಂದಿರೋದು. ಟೈಮ್ 8:30ಗೆ ಬಂದರೂ ಇಷ್ಟೊಂದಿದೆ. ಇನ್ನೂ ಬೇಗ ಬಂದರೆ ಅಟ್ಲೀಸ್ಟ್ ಸ್ವಲ್ಪ ಬೇಗ ಹೋಗ್ತಾ ಇದ್ದೆ ಅನಿಸುತ್ತೆ. ಬಟ್ ನಮ್ಮ ಹಿಂದೆ ಇನ್ನೂ ದೊಡ್ಡ ಲೈನ್ ಇದೆ. ಹೊರಗಡೆ ಹೋಗಿ ದೋಸೆ ಜೊತೆ ಸಿಗ್ತೀನಿ. CTRಗೆ ರೀಚ್ ಆಗಿದ್ದು ಟೈಮ್ ಬಂದುಬಿಟ್ಟು 8:50 ಆಗಿತ್ತು ಆಲ್ಮೋಸ್ಟ್ ಲೈನಲ್ಲಿ ಇದ್ದಾಗ. ಆಮೇಲೆ ಒಂದು 10-15 ಮಿನಿಟ್ಸ್ಗೆ ಈಗ ಟೇಬಲ್ ಸಿಕ್ತು. ಇವಾಗ ಟೈಮ್ ಬಂದುಬಿಟ್ಟು 9:20. ಸೊ ಆರ್ಡರ್ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ ನಾವು ಬಂದು ವೇಟಿಂಗ್ ಟೈಮೆಲ್ಲ ಸೇರಿ 30 ಮಿನಿಟ್ಸ್ ಆಯಿತು. ಸೊ ಮೋಸ್ಟ್ಲಿ ಇನ್ನೂ ಬೇಗ ಬರಬೇಕಾಗಿತ್ತು ಅನಿಸುತ್ತೆ. ಸೊ 30 ಮಿನಿಟ್ಸ್ ಆಯಿತು ಇವಾಗ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ಆರ್ಡರ್ ಮಾಡಿದ್ದು ದೋಸೆ ಮತ್ತು ರವೆ ಇಡ್ಲಿ. ಸೊ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನನಗೆ ಹೈ ಎಕ್ಸ್ಪೆಕ್ಟೇಷನ್ ಇರೋದು ದೋಸೆ ಮೇಲೆ. ಸೊ ಚೆಕ್ ಮಾಡೋಣ. ಟೈಮ್ ಬಂದುಬಿಟ್ಟು 9:25. ನಮಗೆ ದೋಸೆ ಬಂದಿದೆ, ನೋಡ್ತಾ ಇರ್ಬೋದು. ನಾವು ಆರ್ಡರ್ ಮಾಡಿದ್ದು ಬೆಣ್ಣೆ ಮಸಾಲೆ ದೋಸೆ, ಚಟ್ನಿ ಜೊತೆ ಬಂದಿದೆ. ಒಳಗಡೆ ಆಬ್ವಿಯಸ್ಲಿ ಇದು ಆಲೂಗಡ್ಡೆ ಪಲ್ಯ ಇರುತ್ತೆ. ಸೊ ಇವಾಗ ಟೇಸ್ಟ್ ಮಾಡೋಣ. ಕ್ರಿಸ್ಪಿ ಆಗಿದೆ. ಇದ್ರ ಜೊತೆ ತಿನ್ನೋಣ. ಚೆನ್ನಾಗಿದೆ. ದೋಸೆ ಜೊತೆ ರವೆ ಇಡ್ಲಿ ಕೂಡ ಆರ್ಡರ್ ಮಾಡಿದ್ವಿ. ಇದನ್ನು ಕೂಡ ಟೇಸ್ಟ್ ಮಾಡಿದೆ. ಇದು ಚೆನ್ನಾಗಿತ್ತು. ದೋಸೆ ನನಗೆ ಟೇಸ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬಾ ಕ್ರಿಸ್ಪಿಯಾಗಿತ್ತು. ಸ್ವಲ್ಪ ಆಯಿಲಿ ಅನ್ನಿಸ್ತು. ಮತ್ತು ಒಳಗಡೆ ಸಾಫ್ಟ್ ಆಗಿರಲಿಲ್ಲ, ತುಂಬ ತಿನ್ನಾಗಿ ಕ್ರಿಸ್ಪಿಯಾಗಿತ್ತು. ಇಲ್ಲಿ 2 ಥರ ಚಟ್ನಿ ಕೊಟ್ಟಿದ್ರು, ಹಾಗೆ ಪಲ್ಯ. ಇನ್ನು ಇಲ್ಲಿ ದೋಸೆನ ಪ್ಲಾಸ್ಟಿಕ್ ಪ್ಲೇಟಲ್ಲಿ ಕೊಟ್ಟಿದ್ರು. ಆಮೇಲೆ ಇಲ್ಲಿ ಒಂದು ದೋಸೆ ಪ್ರೈಸ್ ಬಂದುಬಿಟ್ಟು 95 ರೂಪಾಯಿ. ಸೊ ಬಿಲ್ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಒಂದು ದೋಸೆಗೆ ಬೆಣ್ಣೆ ಮಸಾಲೆಗೆ 95 ರೂಪಾಯಿ. ಟೋಟಲ್ ವೇಟಿಂಗ್ ಟೈಮ್ ಆಲ್ಮೋಸ್ಟ್ 30 to 40 ಮಿನಿಟ್ಸ್. ಇದು ವೀಕೆಂಡಲ್ಲಿ. ಆಮೇಲೆ ದೋಸೆ ಕ್ರಿಸ್ಪಿಯಾಗಿತ್ತು. 2 ಥರ ಚಟ್ನಿ ಮತ್ತು ಪಲ್ಯ ಜೊತೆ ಕೊಟ್ಟಿದ್ರು. ಲೈನ್ ಇವಾಗ ಎಷ್ಟು ಉದ್ದ ಇದೆ ಅಂತ. ಆಲ್ CTR ಫ್ಯಾನ್ಸ್ ಎಲ್ಲ ನಿಂತ್ಬಿಟ್ಟಿದ್ದಾರೆ. ನಾವು ಟೇಸ್ಟ್ ಮಾಡಾಯಿತು ದೋಸೆನ CTRಲ್ಲಿ. ನೆಕ್ಸ್ಟ್ ನಮ್ಮದು ಸ್ಟಾಪ್ ಇರೋದು ಇವಾಗ ವಿದ್ಯಾರ್ಥಿ ಭವನ್. ಇವಾಗ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ವಿದ್ಯಾರ್ಥಿ ಭವನ್. ಬನ್ನಿ, ನನಗೆ ಅಲ್ಲಿ ಸಿಗ್ತೀನಿ. ಸೊ ಫೈನಲಿ ಬಂದ್ವಿ ನಾವು ವಿದ್ಯಾರ್ಥಿ ಭವನ್ಗೆ. ನಾವು ಬಂದಿದ್ದು ಆಲ್ಮೋಸ್ಟ್ 11:30 ಆಗಿತ್ತು. 12 o'clockಗೆ ಕ್ಲೋಸ್ ಇತ್ತು. ಲೈಕ್ 12 o'clockಯಿಂದ 2:30 ತನಕ ಇದು ಕ್ಲೋಸ್ ಮಾಡ್ತಾರೆ ಮಧ್ಯದಲ್ಲಿ. ಸೊ ನಮ್ಮ ಟೋಕನ್ ನಂಬರ್ ಬಂದುಬಿಟ್ಟು L74 ಆಗಿದೆ. ನೋಡ್ತಾ ಇರ್ಬೋದು ಇವಾಗ 65 ನಡೀತಾ ಇದೆ. ಸೊ ನಾವು ಶಾರ್ಟಾಗಿ ಹಾಗೆ ಒಂದ್ಸತಿ ಅಲ್ಲೇ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನಮ್ಮ ಟೋಕನ್ ಬರೋ ತನಕ. ಸೊ ತುಂಬ ಕ್ಯೂ ಏನಾದ್ರು ಇದ್ದರೆ ಅಥವಾ ನಿಮ್ಮ ಟೋಕನ್ ಇನ್ನೂ ತುಂಬ ಲೇಟಾಗಿ ಬರುತ್ತೆ ಅಂದಾಗ ನೀವು ಹೊರಗಡೆ ಆ ಕಡೆ ಸುತ್ತಮುತ್ತ ಸ್ಟ್ರೀಟಲ್ಲಿ ಶಾಪಿಂಗ್ ಕೂಡ ಹೋಗಿ ಬರ್ಬೋದು. ಹಾಗೆ ಇನ್ನೊಂದೇನೆಂದರೆ ಇಲ್ಲಿ ವೇಟಿಂಗ್ ಟೈಮ್ ಬಂದುಬಿಟ್ಟು 50 ಮಿನಿಟ್ಸ್ ಅಂತ ಹಾಕಿದ್ದಾರೆ. ಬಟ್ ನಮಗೆ 15 ಮಿನಿಟ್ಸ್ ಏನಾಗಿಲ್ಲ, 40 ಮಿನಿಟ್ಸ್ ಆಯಿತು. ನನಗೆ ಫಸ್ಟ್ ಟೈಮ್ ನಾನು ವಿದ್ಯಾರ್ಥಿ ಭವನ್ಗೆ ಹೋಗಿದ್ದು. ನಾನೊಂದು ಹೋಟೆಲಿಗೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕಿಂತ ಒಂದು ಆರ್ಟ್ ಗ್ಯಾಲರಿ ಅಥವಾ ಒಂದು ಆ ಥರ ಪ್ಲೇಸಿಗೆ ಹೋಗೋ ಥರ ಅನಿಸುತ್ತೆ. ಬಿಕಾಸ್ ತುಂಬಾ ಫೋಟೋ ಫ್ರೇಮ್ಸ್ ಇತ್ತು, ಎಲ್ಲನೂ ಒಂದೇ ಥೀಮಲ್ಲಿ. ಗೈಸ್, ನಾನು ಇವಾಗ ವಿದ್ಯಾರ್ಥಿ ಭವನಿಗೆ ಬಂದಿದ್ದೀನಿ ಫೈನಲಿ. ಸೊ 74 ಇತ್ತು ನಮ್ಮದು ಟೋಕನ್ ನಂಬರ್. ವೇಟಿಂಗ್ ಟೈಮ್ ಆಲ್ಮೋಸ್ಟ್ 40 ಮಿನಿಟ್ಸ್
40-50 ಮಿನಿಟ್ಸ್ ಆಯಿತು. ಸೊ ಇವಾಗ ಆರ್ಡರ್ ಮಾಡಿದ್ವಿ ಬೆಣ್ಣೆ ಮಸಾಲೆ ದೋಸೆ ಮತ್ತು ವಡೆ ಮತ್ತು ಕಾಫಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ವೀಕೆಂಡ್ ಮತ್ತು ಕ್ಲೋಸಿಂಗ್ ಟೈಮ್ ಆಗಿದ್ದರಿಂದ ತುಂಬ ಜನ ಇದ್ದರು. ಆಫ್ಟರ್ ಸಮ್ ಟೈಮ್ ಅವರು ಸ್ಟಾಪ್ ಮಾಡಿದರು. ನಾವು ಆರ್ಡರ್ ಮಾಡಿದ್ರಲ್ಲಿ ಫಸ್ಟ್ ನಮಗೆ ವಡೆ ಬಂತು. ತುಂಬ ಚೆನ್ನಾಗಿತ್ತು, ತುಂಬ ಕ್ರಿಸ್ಪಿಯಾಗಿತ್ತು ಈ ವಡೆ ಮಾತ್ರ. ನಿಜ ಹೇಳಬೇಕಂದ್ರೆ ನನಗೆ ದೋಸೆಗಿಂತ ವಡೆ ಇಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗೆ ನಾನು ಕ್ಲೋಸಿಂಗ್ ಟೈಮ್ ಅಂದ್ಬಿಟ್ಟು ಇಲ್ಲಿ 12 ಗಂಟೆ ಕ್ಲೋಸ್ ಮಾಡ್ತಾರೆ ಅನ್ಕೋಬೇಡಿ. 12 ಗಂಟೆಯಿಂದ 2:30 ತನಕ ಅಷ್ಟೇ ಇಲ್ಲಿ ಕ್ಲೋಸ್ ಇರುತ್ತೆ. ಅದಾದಮೇಲೆ ಮತ್ತೆ ಕೂಪನ್ಸ್ ನಿಮಗೆ ಟೋಕನ್ಸ್ ಎಲ್ಲ ಕೊಡ್ತಾರೆ. ಈ ಥರ ಇಲ್ಲಿ ದೋಸೆ ಪ್ಲೇಟ್ಸ್ನೆಲ್ಲ ಈ ಥರ ಇಟ್ಕೊಂಡು ಸರ್ವ್ ಮಾಡೋದು ಇಲ್ಲಿಂದ ಒಂಥರ ಸ್ಟೈಲ್ ಅಂತ ಅನ್ಬೋದು. ನಮ್ಮ ದೋಸೆ ಕೂಡ ಬಂತು, ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದೋಸೆಗೆ ಇಲ್ಲಿ ಒಂಥರ ಚಟ್ನಿ ಮತ್ತು ಪಲ್ಯ ಕೊಟ್ಟಿದ್ರು. CTR ಅಷ್ಟೇ ಮತ್ತು ವಿದ್ಯಾರ್ಥಿ ಭವನ್ 2 ಕಡೆನೂ ಸಾಂಬಾರಿಲ್ಲ, ಜಸ್ಟ್ ದೋಸೆ ಮತ್ತು ಚಟ್ನಿ ಪಲ್ಯ. ದೋಸೆ ಹೊರಗಡೆಯಿಂದ ಕ್ರಿಸ್ಪಿ ಆಗಿದ್ರು, ಒಳಗಡೆಯಿಂದ ತುಂಬಾ ಸಾಫ್ಟ್ ಆಗಿತ್ತು. ಮತ್ತು ಚಟ್ನಿ ಮತ್ತು ಪಲ್ಯ ಜೊತೆ ತಿಂದರೆ ಅಂತೂ ಸ್ವರ್ಗ ಥರ ಇತ್ತು. ಹೊರಗಡೆಯಿಂದ ಸ್ವಲ್ಪ ಶೈನಿ ನಿಮಗೆ ಆಯಿಲ್ ಅನಿಸ್ತಾ ಇದ್ರು, ಬಟ್ ದೋಸೆ ಒಳಗಡೆ ಎಲ್ಲೂ ಎಣ್ಣೆ ಇರಲಿಲ್ಲ. ಹಾಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸ್ಟೀಲ್ ಪ್ಲೇಟಲ್ಲಿ ಸರ್ವ್ ಮಾಡಿದ್ರು. ಒಳ್ಳೆ ದೋಸೆ ತಿಂದು ಒಂದು ಕಾಫಿಯಿಂದ ಎಂಡ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಕಾಫಿನೂ ಕೂಡ. ಆ್ಯಂಡ್ 1 ಪ್ಲೇಟ್ ದೋಸೆ ಪ್ರೈಸ್ ಬಂದುಬಿಟ್ಟು 85 ರೂಪಾಯಿ, 85 ರುಪೀಸ್ ಇಲ್ಲಿ. ಸೇಮ್ ನೋಡ್ತಾ ಇರ್ಬೋದು ಮಸಾಲೆ ದೋಸೆ. ಸೊ ಈ ಕಂಪ್ಯಾರಿಸನ್ ವಿಡಿಯೋ ಮಾಡೋಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಕ್ಯೂವಲ್ಲಿ ನಿಂತ್ಕೊಂಡು. ಸೊ ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಈ 2 ಕಂಪ್ಯಾರಿಸನಲ್ಲಿ ನನ್ನ ಪ್ರಕಾರ ನನಗೆ ಇಷ್ಟ ಆಗಿದ್ದು ಆ್ಯಕ್ಚುಲಿ ವಿದ್ಯಾರ್ಥಿ ಭವನ್. ಸೊ ನಂಗೆ ಇಲ್ಲಿ ಯಾಕೆ ಇಷ್ಟ ಆಯಿತು ಅಂದರೆ ಇದು ದೋಸೆ ತುಂಬ ಚೆನ್ನಾಗಿತ್ತು ಅಲ್ಲಿ ಕಂಪೇರ್ ಮಾಡಿದ್ರೆ. ಸೊ ನೀವು ಯಾರಾದರೂ CTR ಫ್ಯಾನ್ಸ್ ಇದೆ, ಐ ಆಮ್ ಸೋ ಸಾರಿ, ಬಟ್ ನನಗೆ ಇಷ್ಟ ಆಗಿತ್ತು. ನಂದು ಫಸ್ಟ್ ಟೈಮ್ ತಿಂದಿದ್ದು ನಾನು CTRಲ್ಲಾಗಿರ್ಬೋದು ಅಥವಾ ವಿದ್ಯಾರ್ಥಿ ಭವನಲ್ಲಾಗಿದ್ರು ಒಂದೇ ದಿನ ತಿಂದಿದ್ದೀನಿ, ಅದು ಬ್ಯಾಕ್ ಟು ಬ್ಯಾಕೇ ತಿಂದಿರೋದು. ಸೊ ನಾನು ಕಂಪೇರ್ ಮಾಡಿದಾಗ ಐ ಫೀಲ್ ವಿದ್ಯಾರ್ಥಿ ಭವನದು ತುಂಬ ಚೆನ್ನಾಗಿತ್ತು ದೋಸೆ. ಎಸ್ಪೆಷಲಿ ದೋಸೆ ಬಗ್ಗೆ ನಾನು ಇವತ್ತು ಕಂಪೇರ್ ಮಾಡಿದ್ದು, ಬೇರೆದು ನಾನು ತೊಗೊಳ್ತಾ ಇಲ್ಲ. ಅದು ಬಿಟ್ಟರೆ ಅಲ್ಲಿ ಇಡ್ಲಿ ಚೆನ್ನಾಗಿತ್ತು, ಇಲ್ಲಿ ವಡೆ ಅಂತೂ ತುಂಬ ಚೆನ್ನಾಗಿತ್ತು. ಕಾಫಿ ಮಾತ್ರ ಮಸ್ಟ್ ಟ್ರೈ ನೀವು ವಿದ್ಯಾರ್ಥಿ ಭವನಲ್ಲಿ ಏನಾದರೂ ದೋಸೆ ತಿನ್ನಕ್ಕೆ ಬಂದರೆ. ಸೊ ನನ್ನ ಪ್ರಕಾರ ವಿನ್ನರ್ ಇಸ್ ವಿದ್ಯಾರ್ಥಿ ಭವನ್. ನಿಮ್ಮ ಫೇವ್ರೆಟ್ ದೋಸೆ ಸ್ಪಾಟ್ ಯಾವುದು ಅಂತ ಕಮೆಂಟ್ ಮಾಡಿ. CTR, ವಿದ್ಯಾರ್ಥಿ ಭವನ ಅಥವಾ ಇನ್ಯಾವುದು? ಸೊ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀ ಕೃಷ್ಣ.